ಮಧ್ಯಮವಾದಂತಹ ವಾತಾವರಣಗಳನ್ನು ನೀವು ನೋಡ್ತೀರಿ. ತುಲಾ ರಾಶಿಗೆ ದಶಮ ಸ್ಥಾನಕ್ಕೆ ಬರುವಂತಹ ಗುರು ಅಂತ ಏನು ಅದೃಷ್ಟವೇನು ತಂದುಕೊಡೋದಿಲ್ಲ. ದಶಮ ಸ್ಥಾನದಲ್ಲಿ ಬರುವಂಥ ಶುಕ್ರ ಒಂದು ರೀತಿಯಿಂದ ಲಾಭದ ಆಲೋಚನೆ ಮಾಡಿದಂಥ ಕೆಲಸಗಳು ಸಫಲತೆಯನ್ನು ಕಾಣುತ್ತೆ. ವ್ಯಾಪಾರದಲ್ಲಿ ಉತ್ತಮವಾದಂಥ ಲಾಭಗಳಿಗೆ ಮದುವೆ ಮಾಡಬೇಕು, ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡಬೇಕು ಅಂದಾಗ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅದನ್ನು ಬಿಟ್ಟರೆ ನೀವು ನಾನು ಆಗಲೇ ಹೇಳಿದೆ ಹಣಕಾಸಿನ ಉತ್ತಮವಾದಂಥ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದ ಕಾರ್ಯಕ್ರಮ. ಜೂನ್ ತಿಂಗಳಲ್ಲಾಗುವಂತಹ ಗ್ರಹಗಳ ಬದಲಾವಣೆಗಳು ಈ ಮಾಸ ಭವಿಷ್ಯದಲ್ಲಿ ತುಲಾರಾಶಿಗೆ ತೆಗೆದುಕೊಂಡಾಗ ತುಲಾರಾಶಿಗೆ ನೋಡಿ ಒಂದು ರೀತಿಯಾದಂತಹ ಮಧ್ಯಮವಾದಂತಹ ವಾತಾವರಣಗಳನ್ನು ನೀವು ನೋಡ್ತೀರಿ. ತುಲಾರಾಶಿಗೆ ದಶಮ ಸ್ಥಾನಕ್ಕೆ ಬರುವಂತಹ ಗುರು ಅಂತ ಏನು ಅದೃಷ್ಟವೇನು ತಂದುಕೊಡೋದಿಲ್ಲ. ದಶಮ ಸ್ಥಾನದಲ್ಲಿ ಬರುವಂಥ ಶುಕ್ರ ಒಂದು ರೀತಿಯಿಂದ ಲಾಭದಾಯಕ. ದಶಮ ಸ್ಥಾನಕ್ಕೆ ಬರುವಂಥ ಬುಧಗ್ರಹ ಅದೃಷ್ಟದಾಯಕ. ತುಲಾರಾಶಿಯವರು ಹಣಕಾಸಿನ ಅನುಕೂಲತೆಗಳನ್ನು ತುಂಬ ಚೆನ್ನಾಗಿ ನೀವು ನೋಡ್ತೀರಿ. ಜೊತೆಯಲ್ಲಿ ಬುಧನು ಯೋಗ ಫಲದಲ್ಲಿ ಕೂಡಿರೋದ್ರಿಂದ ನಿಮ್ಮ ಬುದ್ಧಿ ಚಾತುರ್ಯತೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಚಿಂತನೆ ಉತ್ತಮವಾಗಿರುತ್ತೆ. ಆಲೋಚನೆ ಮಾಡಿದಂಥ ಕೆಲಸಗಳು ಸಫಲತೆಯನ್ನು ಕಾಣುತ್ತೆ. ವ್ಯಾಪಾರದಲ್ಲಿ ಉತ್ತಮವಾದಂಥ ಲಾಭಗಳಿಕೆ ಇರುತ್ತೆ. ಹೈನುಗಾರಿಕೆಯಲ್ಲಿ ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂಥ ಯೋಗ ಫಲ ನಿಮಗೆ ಚೆನ್ನಾಗಿ ಕೂಡಿರುತ್ತೆ. ಪ್ರತಿಯೊಂದು ಬಟ್ಟೆ ಬಿಸ್ನೆಸ್ಸಿಂದ ಹಿಡಿದು ಹೋಟೆಲ್ ಬಿಸ್ನೆಸ್ಸು, ಪ್ರಾವಿಷನ್ ಸ್ಟೋರ್ಸು ಮತ್ತು ಕಾಂಡಿಮೆಂಟ್ಸು, ಈ ಥರ ಬಿಸ್ನೆಸ್ ಮ್ಯಾನ್ಗಳಿಗೆ ಲಿಕ್ಕರ್ ಬಿಸ್ನೆಸ್ಸು ಇಂಥವರೆಲ್ಲರಿಗೂ ಸಹ, ಜೊತೆಯಲ್ಲಿ ರೈತಾಪಿ ವರ್ಗದಲ್ಲಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ ಇಂಥವರೆಲ್ಲರಿಗೂ ಸಹ ಉತ್ತಮವಾದಂಥ ಲಾಭದಾಯಕ ಈ ಜೂನ್ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ. ಅದು ತುಲಾರಾಶಿವರಿಗೆ. ಜೊತೆಯಲ್ಲಿ ಹೊಸ ಕೆಲಸಗಳನ್ನೆಲ್ಲವೂ ಸಹ ಆರಂಭವನ್ನು ಮಾಡ್ಬೋದು. ಆದರೆ ಮದುವೆ ಮುಂಜಿಗಳು ಅಂತ ಬಂದಾಗ ಸ್ವಲ್ಪ ಹಿನ್ನಡೆಯಾಗುತ್ತೆ. ಮದುವೆ ಮಾಡಬೇಕು, ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡಬೇಕು ಅಂದಾಗ ಸ್ವಲ್ಪ ಹಿನ್ನಡೆಯಾಗುತ್ತೆ. ಅದನ್ನು ಬಿಟ್ಟರೆ ನೀವು ನಾನು ಆಗಲೇ ಹೇಳಿದೆ ಹಣಕಾಸಿನ ಉತ್ತಮವಾದಂಥ ಬೆಳವಣಿಗೆ ಇದೆ ಅಂತ ಅಂದಾಗ ಆ ಹಣಕಾಸಿನ ಹೂಡಿಕೆಯನ್ನು ಒಂದು ಉತ್ತಮವಾದಂಥ ನಿರ್ಧಾರಗಳನ್ನು ಮಾಡಿ ಆ ಹೂಡಿಕೆಯನ್ನು ಮಾಡಬೇಕು. ಗುರುವಿನ ಬಲ ಬಂದಾಗ ಬುಧ ಸುಮಾರು ಕಾರಕನಾಗ್ತಾನೆ, ಭೂಮಿಗೂ ಕಾರಕನಾಗ್ತಾನೆ, ಬುದ್ಧಿಗೂ ಕಾರಕನಾಗಿರ್ತಾನೆ, ವಾಣಿಜ್ಯಕ್ಕೂ ಕಾರಕನಾಗಿರ್ತಾನೆ. ಇಂಥ ಬುಧನಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ನೀವು ಪ್ರಯತ್ನವನ್ನು ಮಾಡಿದಾಗ ಬುಧನಿಗೆ ಸಂಬಂಧಪಟ್ಟಂಥ ವ್ಯವಹಾರ ಭೂಮಿ ತೆಗೆದುಕೊಳ್ಳಿ ಚೆನ್ನಾಗಾಗುತ್ತೆ. ಮತ್ತು ಬಿಸ್ನೆಸ್ ಮಾಡಿ ಚೆನ್ನಾಗಾಗುತ್ತೆ. ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ. ಹೈನುಗಾರಿಕೆ ನನಗೆ ಭೂಮಿ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಸಹ ಈ ರಿಯಲ್ ಎಸ್ಟೇಟ್ ಅಂತ ಹೇಳ್ತಿರ್ತೀವಲ್ಲ, ಮನೆ ಕಟ್ಟೋದು, ಮನೆ ಮಾರೋದು, ಜೊತೆಯಲ್ಲಿ ಭೂಮಿ ತೆಗೆದುಕೊಳ್ಳೋದು, ಮಾರೋದು, ಮತ್ತು ಈ ರೀತಿಯಾದಂಥ ಬಿಲ್ಡರ್ಸ್ಗಳಿಗೂ ಸಹ ಉತ್ತಮವಾದಂಥ ದಿನವಾಗಿ ಖಂಡಿತವಾಗಿ ಈ ತುಲಾರಾಶಿವರೆಗೆ ತುಂಬ ಚೆನ್ನಾಗಿರುತ್ತೆ. ಈ ರಾಶಿಯವರು ಅಧಿಪತಿಯಾದಂಥವನು ಶುಕ್ರ ಗ್ರಹ, ಯೋಗದಲ್ಲಿರುವಂಥವನು ಶುಕ್ರ ಗ್ರಹ, ಅದೃಷ್ಟ ಯೋಗದಲ್ಲಿರುವಂಥವನು ಬುಧ ಗ್ರಹ. ಆದಷ್ಟು ಸಹ ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಇಂತಹ ದೇವಸ್ಥಾನಗಳಿಗೆ ಹೋಗಿ ಉಪಾಸನೆಗಳನ್ನು ಮಾಡಿ ಸಾಧ್ಯವಾದಷ್ಟು ಒಂದೇನಾದರೂ ಒಂದು ಅರ್ಚನೆ, ಒಂದು ಸಂಕಲ್ಪವನ್ನು ಮಾಡಿಸ್ಕೊಂಡು ಬನ್ನಿ. ಇನ್ನೂ ಅನುಕೂಲಕರವಾದಂತಹ ವಾತಾವರಣ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಜೂನ್ ತಿಂಗಳಂತೂ ತುಲಾರಾಶಿಗೆ ಆದಷ್ಟು ಸಹ 100ಕ್ಕೆ 90% ಲಾಭದಾಯಕ. ಗುರುವು ಸ್ವಲ್ಪ ತೊಂದರೆ ಬಂದಾಗ ಶುಭ ಕಾರ್ಯಗಳು ಮಾತ್ರ ಹಿನ್ನಡೆ ಆಗುತ್ತೆ ಹೊರತು ಮಿಕ್ಕಿದ್ದು ಯಾವುದಕ್ಕೂ ಹಿನ್ನಡೆ ಆಗಿದ್ದಿಲ್ಲ. ಪ್ರಯತ್ನಿಸೋ ಕೆಲಸಗಳೆಲ್ಲವೂ ಸಹ ಸಫಲತೆಯನ್ನೇ ಕಾಣ್ತಾ ಹೋಗ್ತಿರುತ್ತೆ ಅಂತ ಈ ಸಂದರ್ಭದಲ್ಲಿ ತುಲಾರಾಶಿಗೆ ಹೇಳ್ಬೋದು. ನಮಸ್ಕಾರ.